ಈಗ ತುರ್ತಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನಾಯಕ ಇನ್ನೊಬ್ಬ ಇಲ್ಲಲ್ಲೇ ಬಿ ಜೆ ಪಿಯಲ್ಲಿ. ಇದು ಅವ್ರಿಗೆ ಮನವರಿಕೆ ಆಗ್ಯದ. ಮತ್ತು ಬಿ ಜೆ ಪಿಗೂ ಗೊತ್ತದ ಹೈಕಮಾಂಡ್ಗೆ. ಅದಕ್ಕೆ ಅವ್ರು ನೀನು ಅಗ್ರಿಮೆಂಟ್ ಮಾಡ್ಕೊಡ್ಬೇಕು, ಹೊಂದಾಣಿ ಮಾಡ್ಕೊಡ್ಬೇಕು, ಕರ್ಕೂರಿ ಅಂತ ಹೇಳಿದಾರೆ ಅವರು. ಅವ್ನು ತೊಗೊಳಬೇಕು ಎತ್ತಾಡಂತಿಲ್ಲ. ಆದರೆ ಈ ಜನಕ್ಕೆ ಬೇಕಾಗ್ಯದ. ಯಾಕಂದ್ರೆ ಯಡಿಯೂರಪ್ಪರ ಒಂದು ಪ್ರಭಾವ ಆದಷ್ಟು ತಡೆದುಕೊಬ್ಬ ಮಾತಾಡೋಕೆ ಇರಲಿ ನಮ್ಗೆ. ಅದು ಕಡಿಮೆ ಮಾತಾಡಪ್ಪ, ಕೆಲಸ ಜೋರು ಮಾಡು, ನಾವು ನಿಮ್ಮಿಂದ ಇದೀವಿ ಅಂತೇಳಿ ಬೆನ್ ಹಚ್ಚಿದ್ದಾರೆ. ಅದು ಗುಪ್ತ ಮೀಟಿಂಗ್ ಮಾಡ್ಬೇಕಂತೇಳಿ ಚರ್ಚೆ ಮಾಡ್ತಾ ಇದ್ದಾರೆ. ಗುಪ್ತ ಮೀಟಿಂಗಾಗಿ ಯತ್ನಾಳ್ ಒಳಗೆ ಬಂದ್ರೆ ಏನು ಅವ್ರಿಗೆ ಬಿ ಜೆ ಪಿಗೇನು ಲಾಸ್ ಇಲ್ಲ, ಹೈಕಮಾಂಡ್ಗೇನು ಲಾಸ್ ಇಲ್ಲ. ಆದರೆ ಎದ್ದ ತಕ್ಷಣ ಯಡಿಯೂರಪ್ಪನ ಬೇಯೋದು, ಟೀಕಾ ಮಾಡೋದು, ಅವ್ರ ಮಗನ ಟೀಕಾ ಮಾಡೋದು ಬಿಡಬೇಕು. ಮತ್ತು ಅಲ್ಲಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಇದ್ದಾರೆ, ಅವ್ರನ್ನ ಕಿತ್ತಾಕೋದು ಈಗ ಸಾಧ್ಯ ಇಲ್ಲ. ಈಗಂತೂ ಸಾಧ್ಯ ಇಲ್ಲ. ಯಡಿಯೂರಪ್ಪರು ಬಿದ್ದು ಹೋಗೋ ತನಕ, ಅವ್ರ ಆಯುಷ್ ಮುಗಿದ ತನಕ ಸಾಧ್ಯ ಇಲ್ಲ. ಯಾಕಂದ್ರೆ ಬಿ ಜೆ ಪಿಲಿ ಇನ್ನೊಬ್ಬ ನಾಯಕ ಅಲ್ಲಿಲ್ಲ, ಹುಟ್ಟಿಲ್ಲ, ಇನ್ನೂ ಹುಟ್ಟತಾನೂ ಇಲ್ಲ. ಯಾಕಂದರೆ ಕೇಂದ್ರದಲ್ಲೇ ಮೋದಿಯವರು, ರಾಜ್ಯದಲ್ಲೇ ಯಡಿಯೂರಪ್ಪನವರು. ಇವರು ಬಿ ಜೆ ಪಿಯನ್ನು ಹಿಡ್ಕೊಂಡ್ಬಿಟ್ಬಿಟ್ಟಿದ್ದಾರೆ. ಅವ್ರು ನಿಸತ್ ಕಿತ್ತಾಕೋದಪ್ಪ ಅಂತಂದ್ರೆ ಸ್ವಲ್ಪದ ಮಾತಲ್ಲ, ಅಸಾಧ್ಯದ ಮಾತು ಅಡ್ಡಿ ಇಲ್ಲ. ಯಾಕಂದರೆ ಸಮಯದ ಕೇಳೋದಿಲ್ಲ, ಆ ಮಾತು ಬೇರೆ ಬಂದ್ರೆ ಹಾಗೆ ಆಗ್ತದೆ. ಆದರೆ ಸಮಯ ಬರಬೇಕಲ್ಲ, ಈಗಂತೂ ಬಂದಿಲ್ಲ. ಆದರೂ ಯತ್ನಾಳ್ ಒಳಗೆ ತೊಗೋಬೇಕು, ಮಾಡಬೇಕು ಅನ್ನೋಂಥ ಕಾತರ ಈ ನಮ್ಮ ಯತ್ನಾಳರ ಮೇಲೆ ಪ್ರೀತಿ ಇದ್ದಂಥ ಜನರ ಬಿ ಜೆ ಪಿಗರ ಆಸೆ. ಯತ್ನಾಳರ ಮೇಲೆ ಪ್ರೀತಿ ಜೊತೆಗೆ ಯಡಿಯೂರಪ್ಪರವರು ಕಂಟ್ರೋಲ್ ಮಾಡಿದ ವ್ಯಕ್ತಿ ಇರಬೇಕು ನಮ್ಮಲ್ಲಿ.